ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ. ವಿಧಾನಸೌಧದ ಮುಂಭಾಗದಲ್ಲಿ ಅತಿ ದೊಡ್ಡ ಜನಸ್ಪಂದನ ಕಾರ್ಯಕ್ರಮ, ರಾಜ್ಯ ಮಟ್ಟದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಿಂದ ಜನಸಾಗರ ಹರಿದು ಬರ್ತಾ ಇದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಜನ ಆಗಮಿಸುತ್ತಿದ್ದಾರೆ. ಮುಖ್ಯಮಂತ್ರಿಗಳ ಬಳಿಯೇ ಸಮಸ್ಯೆಗಳನ್ನ ಹೇಳಿಕೊಳ್ಳೋಕೆ ಜನ ತವಕಿಸುತ್ತಿದ್ದಾರೆ. ಎಲ್ಲ ಇಲಾಖೆಗಳಿಗೆ ಪ್ರತ್ಯೇಕ ಕೌಂಟರ್ಗಳನ್ನ ನಿರ್ಮಿಸಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸೂಕ್ತ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ, ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕೌಂಟರ್ಗಳಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈಗಾಗಲೇ ಹಾಜರಿದ್ದಾರೆ. ಬಂದಂತಹ ಜನರಿಂದ ಅವರ ಅಹವಾಲನ್ನ, ಅರ್ಜಿಯನ್ನ ಸ್ವೀಕರಿಸುತ್ತಿದ್ದಾರೆ. ಆಯಾ ಕೌಂಟರ್ನಲ್ಲಿ ಸದ್ಯ ಜನ ನೋಂದಣಿ ಮಾಡಿಸ್ತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಸರತಿ ಸಾಲಲ್ಲಿ ನಿಂತು ಅರ್ಜಿ ಹಿಡಿದು ಕಾಯ್ತಿದ್ದಾರೆ ನೂರಾರು ಮಂದಿ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಈಗಾಗಲೇ ವಿಧಾನಸೌಧದ ಮುಂಭಾಗಕ್ಕೆ ಸಾವಿರಾರು ಜನರ ಆಗಮನ ಆಗಿದೆ. ವಿವಿಧ ಜಿಲ್ಲೆಗಳಿಂದ ಜನ ಆಗಮಿಸುತ್ತಿದ್ದಾರೆ. ರಾಜ್ಯ ಮಟ್ಟದ ಬೃಹತ್ತಾದಂತಹ ಜನಸ್ಪಂದನ ಕಾರ್ಯಕ್ರಮ ಇದು. ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರವನ್ನ ಕೊಡಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ಬೃಹತ್ತಾದಂತಹ ಜನಸ್ಪಂದನ ಕಾರ್ಯಕ್ರಮ. ಪ್ರತಿ ಇಲಾಖೆಯ ಕೌಂಟರ್ಗಳನ್ನ ತೆರೆಯಲಾಗಿದೆ. ಆ ಕೌಂಟರ್ನಲ್ಲಿ ಅನುಭವಿ ಸಿಬ್ಬಂದಿ ಇದ್ದಾರೆ, ಅಧಿಕಾರಿಗಳಿದ್ದಾರೆ. ಜನರ ಅರ್ಜಿಗಳನ್ನ ಸ್ವೀಕಾರ ಮಾಡ್ತಿದ್ದಾರೆ. ಜನರ ಸಮಸ್ಯೆಗೆ ಸ್ಥಳದಲ್ಲೇ ಪರಿಹಾರ ಕೊಡಬೇಕು ಅನ್ನುವಂಥದ್ದು ಈ ಜನಸ್ಪಂದನ ಕಾರ್ಯಕ್ರಮದ ಉದ್ದೇಶ. ಇದಕ್ಕಾಗಿ ಸೂಕ್ತ ರೀತಿಯಾದಂತಹ ವ್ಯವಸ್ಥೆಯನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸೊಕ್ಕೆ ಹೋಬಳಿ ಗುರುಸಿದ್ದಾಪುರದಿಂದ ಬಂದೀವಿ. ಒಂದು ಸಣ್ಣ ಗ್ರಾಮ ನಮ್ಮದು. ಅಲ್ಲಿಂದ ಬಂದೀವಿ. ನಾವು ಕಂದಾಯ ಇಲಾಖೆ ಕಡೆಗೆ ಬಂದೀವಿ. ನಮ್ಮದು ಜಮೀನು ಒಂದು 50 ವರ್ಷ ಆಗೈತೆ ಹೊಡೆದು, ನಮಗೆ ಹೆಸರಲ್ಲಿ ಆಗಿಲ್ಲ. ಅದ್ರ ಹೆಚ್ಚಿಗೆ ಬಂದೀವಿ. ಕೋಲಾರ ಸರ್. ನಮ್ಮ ಸರ್ವೆ ಸ್ಕೆಚ್ ಇಲ್ಲ ನಮ್ಮದು. ಸರ್ವೆ ಸ್ಕೆಚ್ ಮಾಡ್ಬೇಕಂದ್ರೆ 3 ಟಿಪ್ಟಿ ಕಳೆದಾಕವ್ರವರು. ಅಲ್ಲಿ ಆಫೀಸಲ್ಲಿ ಕೇಳಿದರೆ ನಮಗೆ ಗೊತ್ತಿಲ್ಲ ಅಂತ 1.5 ಲಕ್ಷ ಲಂಚ ಕೇಳಿದ್ರು. ಅದಕ್ಕೆ ಇಲ್ಲಿ ಕೊಡೋಣ ಅಂತ ಹೇಳಿ ಬಂದೆ. ಸೊ ನಾವು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನಿಂದ ಚಕ್ರಬಾವಿಯಿಂದ ಬಂದಿದ್ದೀವಿ. ನಮ್ಮೂರಲ್ಲಿ ನಕಾಶೆ ರಸ್ತೆ ಒತ್ತುವರಿಯಾಗಿ ರಸ್ತೆಗೆ ತೊಂದರೆ ಆಗ್ಬಿಟ್ಟದೆ. ತಹಸೀಲ್ದಾರ್ ಆದೇಶ ಮಾಡಿ ಅಲ್ಲಿ 4 ಆದೇಶ ಹೊರಡಿಸಿ ತೆರವು ಮಾಡ್ತಾಯಿಲ್ಲ. ಬರೀ ಸಬೂ ಬೆಳ್ಕೊಂಡೇ ಬಂದವ್ರೆ. ಲಾಸ್ಟ್ 2 ಇದು ಜನತಾ ದರ್ಶನ ಕಾರ್ಯಕ್ರಮ ಬಂದಿದ್ದು. CM ಸಾಹೇಬರು ಹೇಳಿದ್ರು, ಇನ್ನೂ ಏನೂ ಮಾಡಿಲ್ಲ. ಅದಕ್ಕೆ ಈಗ ಬಂದಿದ್ದೀವಿ ಸರ್. ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸೊಕ್ಕೆ ಹೋಬಳಿ ಗುರುಸಿದ್ದಾಪುರದಿಂದ ಬಂದೀವಿ. ಒಂದು ಸಣ್ಣ ಮಾನ್ಯ ನಗರ ಪಾಲಿಕೆ ಅಧಿಕಾರಿಗಳು ಕಾಲ್ಫಾರ್ಮ್ ಮಾಡಿದ್ರು. ಆ ಇದರಲ್ಲಿ 2000 ಮನೆಗಳನ್ನ ಕೊಟ್ಟು 2000 ಮನೆಗಳನ್ನ ಹಣ ಕಟ್ಟಿಸ್ಕೊಂಡ್ರು. 1200 ಮನೆಗಳನ್ನ ಕೊಟ್ಟಿದ್ದಾರೆ. ಇನ್ನು 822 ಮನೆಗೆ ಇದು 22 ವರ್ಷದಿಂದ ಮನೆಗಳು ಕೊಟ್ಟಿಲ್ಲ, ಹಣ ಕಟ್ಟಿಸ್ಕೊಂಡಿದ್ದಾರೆ. ನಾವು ಬೀದಿ ಪಾಲಾಗಿದ್ದೀವಿ. ಎಷ್ಟೋ ಜನ ತಾಲಿ ಮಾರಿ ಸಾಲ ತಗೊಂಡು ಅದು ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಸಹಿತ ಎಷ್ಟೋ ಜನ ಸಾಲನ ಬಡ್ಡಿ ಕಟ್ಕೊಂಡು ಈ ರೀತಿ ಒದ್ದಾಡ್ತಾ ಇದ್ದಾರೆ. ಈಗಿನ ಅಧಿಕಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸರ್, ನಾವು ಹಳೆಯಾಳ ತಾಲೂಕಿಂದ ಬಂದಿದ್ದೀವಿ, ಬಡಾಶಿರ್ಪುರ ಗ್ರಾಮದಿಂದ. ನಮ್ಮ ತಂದೆಯವ್ರದ್ದು KPCಯಲ್ಲಿ ಜಮೀನು ಮತ್ತು ಮನೆಯೆಲ್ಲ ಮುರುಗಡೆ ಆಗಿದೆ. ಅದಕ್ಕೆ ಡ್ಯೂಟಿನೂ ಕೊಟ್ಟರು. ಅವ್ರದ್ದು ಸರ್ವಿಸ್ 9 ವರ್ಷ 7 ತಿಂಗಳಾಯಿತು. ಆ 5 ತಿಂಗಳ ಕಮ್ಮಿ ಇರೋ ಕಾರಣ ಅವರಿಗೆ ಪೆನ್ಷನ್ ಬರ್ತಾಯಿಲ್ಲ. ಈ ಸುಮಾರಿಗೆ ರಿಟೈರ್ಮೆಂಟ್ ಆಗಿ 10 ವರ್ಷ ಆಗಿದೆ. ಆ ಪೆನ್ಷನ್ಗೋಸ್ಕರ ಕೇಳಲಿಕ್ಕಂತ ಸರ್ ಹತ್ರ ಬಂದಿದ್ದೀವಿ. ತುಂಬ ನಿರೀಕ್ಷೆ ಇಟ್ಕೊಂಡು ಬಂದಿದ್ದೀವಿ. ಸುಮಾರು ಒಂದು 2-3 ಅಟೆಂಪ್ಟ್ ಬಂದ್ರೂ ಯಾವುದೂ ಕೆಲಸ ಆಗಲಿಲ್ಲ. ಈ ಹಿಂದೆ ಜನತಾ ದರ್ಶನ ಅಂತ ಮಾಡ್ತಾಯಿದ್ರು, ಈಗ ಜನಸ್ಪಂದನೆ ಅಂತ ಮಾಡಿದ್ದಾರೆ. ನೋಡುವ ತುಂಬ ನಿರೀಕ್ಷೆ ಇದೆ ಎಲ್ಲಿ ಹೋಗ್ಬಿಟ್ಟತೆ ಅಂತ. ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸೊಕ್ಕೆ ಹೋಬಳಿ ಗುರುಸಿದ್ದಾಪುರದಿಂದ ಬಂದೀವಿ. ಒಂದು ಸಣ್ಣ ಗ್ರಾಮ ನಮ್ಮದು. ಹೈವೇ ರೋಡಿಗೆ ಮನೆ ಹೋಗಿದೆ. ಬರೀ 4 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ. ಅದಕ್ಕೆ ಜಾಸ್ತಿ ಪರಿಹಾರ ಕೊಡಿಸಿ ಅಂತ ಕೇಳಕ್ಕೆ ಬಂದಿವಿ ಸರ್. ನಾವು ಚಿತ್ರದುರ್ಗದಿಂದ ಬಂದಿದ್ದೀವಿ. ನಮ್ಮ ಊರಲ್ಲಿ ಸರ್ಕಾರಿ ಶಾಲೆ ತುಂಬ ಹದಗೆಟ್ಟಿದೆ. 2 ಬಿಲ್ಡಿಂಗ್ ಇರೋದು.
100 ಜನ ವಿದ್ಯಾರ್ಥಿಗಳಿದ್ದಾರೆ. ಇದು ಜಿಲ್ಲಾಡಳಿತ ತುಂಬ ನಿರ್ಲಕ್ಷ್ಯ ಮಾಡ್ತಿದೆ. ಅದಕ್ಕೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದು ಅವರ ಗಮನಕ್ಕೆ ತರ್ತಾ ಇದ್ದೀವಿ. ಸ್ಕೂಲ್ ಹೌದು, ಸ್ಕೂಲೇ 2 ಬಿಲ್ಡಿಂಗ್ ಇರೋದು, 100 ಜನ ಮಕ್ಕಳಿದ್ದಾರೆ. ಈ ಸರ್ಕಾರನೂ ಗಮನಿಸ್ತಿಲ್ಲ, ಜಿಲ್ಲಾಡಳಿತನೂ ಕೂಡ ಗಮನಿಸ್ತಿಲ್ಲ. ಇರೋದು ಬರೀ 50 ಅಡಿ 60 ಅಡಿ ಅಷ್ಟೇ ಜಾಗದಲ್ಲಿ 2 ಬಿಲ್ಡಿಂಗ್ ಇದೆ. CM 1 ಲಕ್ಷ ಬಹುಮಾಡಿ ಕಟ್ಟಡ ಅಂತ ಅದರಿಂದ ಬಂದಿದ್ದೀನಿ. ಈಗ ನಮಗೆ ರೇಟು ಜಾಸ್ತಿ ಮಾಡಿಬಿಟ್ಟಿದ್ದಾರೆ, 11,23,000 ಮಾಡಿಬಿಟ್ಟಿದ್ದಾರೆ. ಅದನ್ನು ಇವರು ಸಿದ್ದರಾಮಯ್ಯ ಅವರು ಗೌರ್ಮೆಂಟ್ ಇದ್ದಾಗ ಅವಾಗ 5 ಲಕ್ಷಕ್ಕೆ ಮಾಡಿದರು. ಅದಕ್ಕೆ ಈಗ ಅಪ್ಲಿಕೇಶನ್ ಕೊಡೋಣ ಅಂತ ಬಂದಿದ್ದೀವಿ. ನಾವು 1,000 ಜನ ಬಂದಿದ್ದೀವಿ ಇವಾಗ ಕೊಡೋಕ್ಕೆ, ಅಪ್ಲಿಕೇಶನ್ ಕೊಡೋಕ್ಕೋಸ್ಕರನೇ ಬಂದಿದ್ದೀವಿ. ಕಲಾವಿದರಿಗೆ ಮಾಶಾಸನ ಸಿಕ್ಕಿಲ್ಲ. ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನಮ್ಮ ಅರ್ಜಿ ಸಲ್ಲಿಸಿದ್ರು ಕೂಡ ನಮ್ಮದು ಮುಂಜಾರಾಯ್ತಿ ಆಗೈತಿ, ಸಂದರ್ಶನ ಆಗೈತಿ, ಆದರೆ ನಮ್ಮದು ಮಾಶಾಸನ ಸಿಕ್ಕಿಲ್ಲ. ರಾಜ್ಯ ಮಟ್ಟದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದಾರೆ. ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸುತ್ತಿದ್ದಾರೆ. ತಮ್ಮ ಸಮಸ್ಯೆಗಳನ್ನ ನ್ಯೂಸ್ ಫಸ್ಟ್ ಜೊತೆ ಕೂಡ ಅವರು ಹಂಚಿಕೊಂಡಿದ್ದನ್ನ ಗಮನಿಸಿದ್ರಿ. ಈ ರೀತಿಯಾಗಿ ಸಮಸ್ಯೆ ಇದೆ, ಮುಖ್ಯಮಂತ್ರಿಗಳ ಬಳಿ ಇದನ್ನ ಹೇಳಿ ಪರಿಹಾರವನ್ನ ಪಡ್ಕೊಳ್ಳೋಕೆ ಅಂತ ಆಗಮಿಸಿದ್ದೇವೆ ಅಂತ ಹೇಳಿದ್ರು. ಸಾಕಷ್ಟು ನಿರೀಕ್ಷೆಯೊಂದಿಗೆ ಬಂದಿದ್ದಾರೆ ಜನ. ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ ಅರ್ಜಿಗಳ ವಿಲೇವಾರಿ ಆಗುತ್ತೆ, ಮುಖ್ಯಮಂತ್ರಿಗಳಿಂದ ನಮಗೆ ಪರಿಹಾರ ಸಿಗುತ್ತೆ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಸರ್ಕಾರಿ ಕಚೇರಿಗೆ ಅಲ್ದು ಸಾಕಾಗಿದೆ. ಅಧಿಕಾರಿಗಳಿಂದ ಸೂಕ್ತ ರೀತಿಯಾದಂತಹ ಸ್ಪಂದನೆ ಸಿಗ್ತಾ ಇಲ್ಲ. ನಾಳೆ ಬನ್ನಿ, ನಾಳಿದ್ದು ಬನ್ನಿ, ಅವ್ರ ಹತ್ರ ಹೋಗಿ, ಇವ್ರ ಹತ್ರ ಹೋಗಿ, ಈ ರೀತಿಯಾದಂತಹ ಉತ್ತರಗಳು ನಮ್ಮ ಗ್ರಾಮದ ಮಟ್ಟದಲ್ಲಿ, ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಸಿಗ್ತಾ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳಿಂದಾನೇ ಪರಿಹಾರವನ್ನ ಪಡ್ಕೊಳ್ಳೋಣ ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸುತ್ತಿದ್ದಾರೆ. ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಈ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸೂಕ್ತ ರೀತಿಯಾದಂತಹ ವ್ಯವಸ್ಥೆಗಳನ್ನ ಈಗಾಗಲೇ ಕಲ್ಪಿಸಲಾಗಿದೆ. ಎಲ್ಲ ಇಲಾಖೆಗಳ ಕೌಂಟರ್ಗಳನ್ನ ತೆರೆಯಲಾಗಿದೆ. ಪ್ರತಿ ಕೌಂಟರ್ನಲ್ಲಿ ಆಯಾ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹಾಗೆ ಸಿಬ್ಬಂದಿಗಳಿದ್ದಾರೆ. ಬಂದಂತಹ ಜನರ ಅರ್ಜಿಗಳನ್ನ ಸ್ವೀಕರಿಸಿ ಅದನ್ನ ನೋಂದಣಿ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿ ಕೌಂಟರ್ಗೂ ಹೋಗಿ ಆ ಅರ್ಜಿಗಳನ್ನ ಪರಿಶೀಲಿಸಿ ಅದನ್ನ ವಿಲೇವಾರಿ ಮಾಡುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನವನ್ನ ನೀಡಲಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರೋದು. ಸಂಜೆ 6 ಗಂಟೆಯವರೆಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತಿನ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗಿ ಆಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ನವೆಂಬರ್ 27ನೇ ತಾರೀಕು ಕಳೆದ ವರ್ಷ ಜನತಾ ದರ್ಶನ ಕಾರ್ಯಕ್ರಮ ಇದೇ ರೀತಿ ಬಹಳ ಬೃಹತ್ ಮಟ್ಟದಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ 4,030 ಅರ್ಜಿಗಳನ್ನ ಸರ್ಕಾರ ಸ್ವೀಕರಿಸಿತ್ತು, ಮುಖ್ಯಮಂತ್ರಿಗಳು ಸ್ವೀಕರಿಸಿದ್ರು. ಆ 4,030 ಅರ್ಜಿಗಳಲ್ಲಿ ಈಗಾಗಲೇ 3,738 ಅರ್ಜಿಗಳನ್ನ ವಿಲೇವಾರಿ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.